The following information prepare departmental trading and P&L account of firm of dressmaker. ಡ್ರೆಸ್ಮೇಕರ್ದು ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಮತ್ತು P&L ಅಕೌಂಟ್ ಎರಡೂ ಪ್ರಿಪೇರ್ ಮಾಡಬೇಕಂತೆ. ನೆಕ್ಸ್ಟ್ ಸ್ಟಾಕ್ ಆನ್ 1st January 2014 ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಮೆನ್ಸ್ ವೇರು, ಲೇಡೀಸ್ ವೇರು. ಮೆನ್ಸ್ ವೇರ್ 17,400 ಇದೆ, ಲೇಡೀಸ್ ವೇರ್ 14,700 ಇದೆ. ನೆಕ್ಸ್ಟ್ ಪರ್ಚೇಸಸ್ ಕೊಟ್ಟಿದ್ದಾರೆ. ಮೆನ್ಸ್ ವೇರು, ಲೇಡೀಸ್ ವೇರ್ 35,000 ಇದೆ, ಮೆನ್ಸ್ ವೇರು, ಲೇಡೀಸ್ ವೇರ್ 30,000 ಇದೆ. ಸೇಲ್ಸ್ ಕೊಟ್ಟಿದ್ದಾರೆ. ಮೆನ್ಸ್ ವೇರ್, ಲೇಡೀಸ್ ವೇರು. ವೇಜಸ್ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, ವೇಜಸ್ ಇದಿಷ್ಟು ಯಾವ್ದಕ್ಕೆ ರಿಲೇಟೆಡ್? ಇದಿಷ್ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದು ರಿಲೇಟೆಡ್. ಓಕೆ, ಹಂಗಾದ್ರೆ ಟ್ರೇಡಿಂಗ್ ಅಕೌಂಟ್ ರಿಲೇಟೆಡ್. ರೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ಸನ್ರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ಸ್ಯಾಲರಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ಲೈಟಿಂಗ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ಡಿಸ್ಕೌಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ಮತ್ತೆ ಇನ್ನೊಂದು ನೋಡಬೇಕು, ಡೆಬಿಟ್ ಸೈಡ್ ಮತ್ತೆ ಇನ್ನೊಂದು ಯಾವ ಸೈಡ್ ಕೊಟ್ಟಿದ್ದಾರೆ? ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಡೆಬಿಟ್ ಸೈಡ್ ಅಲ್ಲಿ ಇರೋದೇನಾಗುತ್ತೆ? ಡಿಸ್ಕೌಂಟ್ ಅಲೋಡ್ ಎಕ್ಸ್ಪೆನ್ಸಸ್ ಆಗುತ್ತೆ, ಸೇಲ್ಸ್ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು. ಕ್ರೆಡಿಟ್ ಸೈಡ್ ಅಲ್ಲಿ ಇರೋದೇನು? ಡಿಸ್ಕೌಂಟ್ ರಿಸೀವ್ಡ್ ಇನ್ಕಮ್ ಆಗುತ್ತೆ, ಪರ್ಚೇಸ್ ಮೇಲೆ ಡಿವೈಡ್ ಮಾಡಬೇಕು. ಆಯ್ತಾ? ಇನ್ನೊಂದ್ಸತಿ ಹೇಳ್ತಾ ಇದ್ದೀವಿ, ಡಿಸ್ಕೌಂಟ್ ಅಂದ್ರೆ ಏನು? ನಾವು ಸೇಲ್ ಮಾಡಿದಾಗ ಕಮ್ಮಿ ಪ್ರೈಸ್ಗೆ ಗುಡ್ಸ್ ನ ಕೊಟ್ಟರೆ ಅದನ್ನೇನಂತೀವಿ? ಡಿಸ್ಕೌಂಟ್ ಅಲೌಡ್. ಅದೇನಾಗುತ್ತೆ? ಎಕ್ಸ್ಪೆನ್ಸಸ್ ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ಬೇಕು? ಸೇಲ್ಸ್ ಮೇಲೆ. ನಾವು ಪರ್ಚೇಸ್ ಮಾಡುವಾಗ ನಮ್ಗೆ ಸಪ್ಲೈಯರ್ ನಮಗೆ ಏನಾದ್ರು ಡಿಸ್ಕೌಂಟ್ ಕೊಟ್ಟರೆ ಅದೇನಾಗುತ್ತೆ? ಡಿಸ್ಕೌಂಟ್ ರಿಸೀವ್. ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು? ಪರ್ಚೇಸಸ್ ಮೇಲೆ. ಇದು ಸೇಲ್ಸ್ ಮೇಲೆ, ಇದು ಪರ್ಚೇಸಸ್ ಮೇಲೆ. ಅಡ್ವರ್ಟೈಸ್ಮೆಂಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಯಾರಿಯೇಜ್ 2,340. ಕ್ಯಾರಿಯೇಜ್ ನ ಎರಡು ತರಾನು ಟ್ರೀಟ್ ಮಾಡಬಹುದು. ಒನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ, ಕ್ಯಾರಿಯೇಜ್ ಇನ್ವರ್ಡ್ಸ್ ಅಂತ ಟ್ರೀಟ್ ಮಾಡಿದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಇನ್ನೊಂದ್ಸತಿ ಹೇಳ್ತಾ ಇದೀನಿ ನೋಡಿ, ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಟ್ರೀಟ್ ಮಾಡಿದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಯಾವ್ದ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ನಾವು? ಅದನ್ನ ಪರ್ಚೇಸಸ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ. ಆಯ್ತಾ? ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ತಗೊಂಡ್ರೆ ಏನಾಗುತ್ತೆ? ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಕ್ಯಾರೇಜ್ ಇನ್ವರ್ಡ್ಸ್ ಆದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್. ಕ್ಯಾರೇಜ್ ಔಟ್ವರ್ಡ್ಸ್ ಆದ್ರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ P&L ಅಕೌಂಟ್. ನಿಮ್ ಇಷ್ಟ, ನೀವ್ ಏನ್ ಬೇಕಾದ್ರೂ ಆಪ್ಟ್ ಮಾಡ್ಕೊಬಹುದು. ಆದ್ರೆ ಏನೇ ಆಪ್ಟ್ ಮಾಡ್ಕೊಂಡ್ರೆ ಏನ್ ಬರಿಬೇಕು ನೀವು? ನೋಟ್ ಬರಿಬೇಕು. ಏನ್ ಬರಿಬೇಕು? ನೋಟ್ ಬರಿಬೇಕು. ಓಕೆನಾ? ನೆಕ್ಸ್ಟ್ ರೆಂಟ್, ಸನ್ರಿ, ಲೈಟಿಂಗ್, ಸ್ಯಾಲರಿ ಅಂಡ್ ಕ್ಯಾರೇಜ್ ಈಸ್ ಟು ಬಿ ಅಪೋರ್ಚುನೇಟ್ ಇನ್ ದಿ ರೇಷಿಯೋ ಆಫ್ 2:1. ಅವರೇ ಹೇಳ್ತಾ ಇದಾರೆ. ಯಾವುದು? ರೆಂಟ್ ಆದ್ಮೇಲೆ ಸನ್ರಿ, ಲೈಟಿಂಗ್, ಸ್ಯಾಲರಿ ಮತ್ತೆ ಅಂಡ್ ಕ್ಯಾರಿಯೇಜ್ 1, 2, 3, 4, 5 ಎಕ್ಸ್ಪೆನ್ಸಸ್ ಯಾರ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕಂತೆ? 2:1. ಯಾರ ರೇಷಿಯೋದಲ್ಲಿ ಮಾಡ್ಬೇಕಂತೆ? 2:1. ಓಕೆ. ಅಡ್ವರ್ಟೈಸ್ಮೆಂಟ್ ಮಸ್ಟ್ ಬಿ ಡಿವೈಡೆಡ್ ಈಕ್ವಲಿ. ಅಡ್ವರ್ಟೈಸ್ಮೆಂಟ್ ಯಾರ ರೇಷಿಯೋದಲ್ಲಿ ಮಾಡ್ಬೇಕಂತ? ಈಕ್ವಲ್ ಆಗಿ ಡಿವೈಡ್ ಮಾಡ್ಬೇಕಂತೆ. ಗೊತ್ತಾಗ್ತಾ ಇದೆಯಾ? ಇನ್ನೊಂದ್ಸತಿ ಹೇಳ್ತಾ ಇದೀನಿ, ರೆಂಟ್, ಸನ್ರಿ ಎಕ್ಸ್ಪೆನ್ಸಸ್, ಲೈಟಿಂಗ್, ಸ್ಯಾಲರಿ ಮತ್ತೆ ಕ್ಯಾರಿಯೇಜ್ ಯಾವ ಪ್ರಪೋರ್ಷನ್ ಡಿವೈಡ್ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ? 2:1 ಅಲ್ಲಿ ಮಾಡ್ಬೇಕಂತೆ ಈ ಎರಡು ಡಿಪಾರ್ಟ್ಮೆಂಟ್ ಮಧ್ಯ. ಅಡ್ವರ್ಟೈಸ್ಮೆಂಟ್ ಯಾವ ತರ ಡಿವೈಡ್ ಮಾಡ್ಬೇಕಂತ? ಈಕ್ವಲಿ ಡಿವೈಡ್ ಮಾಡ್ಬೇಕಂತ. ನೆಕ್ಸ್ಟ್ ಡಿವಿಡೆಂಡ್ ಟು ಬಿ allotted on the basis of purchase and sales. Sorry, discount must be allotted on the basis of purchase and sales. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಡಿಸ್ಕೌಂಟ್ ರಿಸೀವ್ಡ್ ಬಂದು ಪರ್ಚೇಸಸ್ ಮೇಲೆ ಮಾಡ್ತೀವಿ, ಡಿಸ್ಕೌಂಟ್ ಅಲೌಟ್ ಬಂದು ಎದ್ರ ಮೇಲೆ ಮಾಡ್ತೀವಿ? ಸೇಲ್ಸ್ ಮೇಲೆ ಮಾಡ್ತೀವಿ. ನೆಕ್ಸ್ಟ್ ಸ್ಟಾಕ್ ಆನ್ 31st December 2014. ಮೆನ್ಸ್ ವೇರ್ ಕ್ಲೋಸಿಂಗ್ ಸ್ಟಾಕ್ ಬಗ್ಗೆ ಹೇಳಿದ್ರೆ ಮೆನ್ಸ್ ವೇರ್ ಎಷ್ಟಿದೆಯಂತೆ? 16,740 ಇದೆಯಂತೆ. ವುಮೆನ್ಸ್ ವೇರ್ ಎಷ್ಟಿದೆಯಂತೆ? 12,050 ಇದೆಯಂತೆ. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಥಿಂಗ್, ನಾವಿಲ್ಲಿ ಕ್ಯಾರೇಜ್ ನಾವು ಹೆಂಗ್ ಬೇಕಾದ್ರೂ ಟ್ರೀಟ್ ಮಾಡಬಹುದು. ಬಟ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಏನಂತ ಟ್ರೀಟ್ ಮಾಡಿದ್ದಾರೆ ಅಂದ್ರೆ ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಟ್ರೀಟ್ ಮಾಡ್ಕೊಂಡು ಟ್ರೇಡಿಂಗ್ ಅಕೌಂಟಿಗೆ ತಗೊಂಡಿದ್ದಾರೆ. ನೀವು ಇದಕ್ಕೆ ನೋಟ್ ಬರಿಬೇಕಾಗತ್ತೆ. ಆಯ್ತಾ? ನೋಟ್ ಬರೀಲೇಬೇಕು ಇದಕ್ಕೆ. ಕ್ಯಾರೇಜ್ಗೆ ಏನಂತ ನೋಟ್ ಬರೀತೀರಾ? ಇಫ್ ಯು ಟ್ರೀಟ್ ಇಟ್ ಆಸ್ ಕ್ಯಾರೇಜ್ ಇನ್ವರ್ಡ್ಸ್, ಟೇಕ್ ಇಟ್ ಇನ್ ಟ್ರೇಡಿಂಗ್ ಅಕೌಂಟ್. ಇಫ್ ಯು ಟ್ರೀಟ್ ಇಟ್ ಆಸ್ ಕ್ಯಾರೇಜ್ ಔಟ್ವರ್ಡ್ಸ್, ಟೇಕ್ ಇಟ್ ಇನ್ P&L ಅಕೌಂಟ್. ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ತಗೊಂಡ್ರೆ P&L ಅಕೌಂಟ್, ಕ್ಯಾರೇಜ್ ಇನ್ವರ್ಡ್ಸ್ ಅಂತ ತಗೊಂಡ್ರೆ ಟ್ರೇಡಿಂಗ್ ಅಕೌಂಟ್. ಓಕೆನಾ? ನೆಕ್ಸ್ಟ್ ಸಮ್ಮಿಂಗ್ ಬರಾಗ ಅದಕ್ಕೊಂದಿಕ್ಕೆ ನೋಟ್ ಬರೀತೀವಿ. ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ P&L ಅಕೌಂಟ್ ಪ್ರಿಪೇರ್ ಮಾಡಿ. ಟ್ರೇಡಿಂಗ್ ಅಕೌಂಟ್ ಮತ್ತೆ ಇನ್ನೊಂದೇನು? P&L ಅಕೌಂಟ್ ಎರಡು ಪ್ರಿಪೇರ್ ಮಾಡ್ತಾ ಇದೀವಿ. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು? ಓಪನಿಂಗ್ ಸ್ಟಾಕ್. ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಇಂದ ಸ್ಟಾರ್ಟ್ ಆಗುತ್ತೆ. ಕೊಟ್ಟಿದ್ದಾರೆ ಅವರೇನೆ 17,400. ಇದೆಷ್ಟಾಗತ್ತೆ? 14,700 ಅವರೇ ಕೊಟ್ಟಿದ್ದಾರೆ, ಬರ್ಕೊಂಡಿದೀವಿ. ಎರಡು ಆಡ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ? ಟೋಟಲ್ ಬರುತ್ತೆ. ಟೋಟಲ್ ಬಂದು 32,100. ಆಯ್ತಾ? ನೆಕ್ಸ್ಟ್ ಪರ್ಚೇಸಸ್ ಅವರೇ ಎರಡಕ್ಕೂ ಡಿವೈಡ್ ಮಾಡಿ ಕೊಟ್ಬಿಟ್ಟಿದ್ದಾರೆ, ಬರ್ಕೊಂತೀವಿ. $35,000
30,000 ಎರಡು ಆಡ್ ಮಾಡಿದ್ರೆ 65,000. ಕ್ಯಾರೇಜ್ ಅವ್ರು ಕೊಟ್ಟಿಲ್ಲ, ನಾವು ಕ್ಯಾರೇಜ್ ನ ಏನ್ರ ಬೇಸಿಸ್ ಮೇಲೆ ಡಿವೈಡ್ ಮಾಡಬೇಕು ಅಂತ ಹೇಳಿದಾರೆ. ಅವರೇ ಹೇಳಿದಾರೆ ಕ್ಯಾರೇಜ್ ಮಸ್ಟ್ ಬಿ ಡಿವೈಡೆಡ್ ಆನ್ ದಿ ಬೇಸಿಸ್ ಆಫ್ 2:1. ಅಂಡ್ ಫರ್ದರ್ ನಮಗೆ ಒಂದು ಇನ್ಫಾರ್ಮೇಶನ್ ಏನ್ ಬಂದಿದೆ ಅಂದ್ರೆ, ನೋಡಿ ಕ್ಯಾರೇಜ್ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಅದೇನು ಏನ್ ಇನ್ಫಾರ್ಮೇಶನ್ ಅಂದ್ರೆ ನೀವು ಡಿಸೈಡ್ ಮಾಡ್ಬೇಕು ಅದನ್ನ ಕ್ಯಾರೇಜ್ ನ ಏನಾಗಿ ಟ್ರೀಟ್ ಮಾಡ್ತೀರಾ ಅಂತ. ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಬೋಟ್, ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಆದ್ರೂ ಟ್ರೀಟ್ ಮಾಡಬಹುದು, ಇಲ್ಲ ಅಂದ್ರೆ ಕ್ಯಾರೇಜ್ ಔಟ್ವರ್ಡ್ಸ್. ಐ ಆಮ್ ಟ್ರೀಟಿಂಗ್ ಇಟ್ ಆಸ್ ಕ್ಯಾರೇಜ್ ಇನ್ವರ್ಡ್ಸ್. ನಾನು ಏನಂತ ಟ್ರೀಟ್ ಮಾಡ್ತಾ ಇದ್ದೀನಿ ಅದನ್ನ ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಟ್ರೀಟ್ ಮಾಡ್ಕೊಂಡು ಎಲ್ಲಿಗೆ ತಗೊಂತೀವಿ, ಟ್ರೇಡಿಂಗ್ ಅಕೌಂಟಿಗೆ ತಗೊಂತೀವಿ. ಯಾರೆಷ್ಟುದಲ್ಲಿ ಡಿವೈಡ್ ಮಾಡಬೇಕು ಅಂತ ಹೇಳಿದ್ದಾರೆ, 2:1 ಅವರೇ ಕೊಟ್ಟಿದ್ದಾರೆ. ಯಾರೆಷ್ಟು 2:1, ಕ್ಯಾರೇಜ್ 2:1. ಓಕೆ, ಕ್ಯಾರೇಜ್ 2:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ಟೋಟಲ್ ಎಷ್ಟಿದೆ ಕ್ಯಾರೇಜ್ 2,340 ಇದೆ. ನೋಡಿ ಕ್ಯಾರೇಜ್ ಇನ್ವರ್ಡ್ಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, ಟೋಟಲ್ 2,340 must be divided between 2:1 ratio. Divided by 3 into 2 ಮಾಡಿದ್ರೆ ಎಷ್ಟು ಬರುತ್ತೆ ಕ್ಯಾರೇಜ್ 1,560 ಬರುತ್ತೆ. ಇನ್ನೊಂದು ಎಷ್ಟು ಬರುತ್ತೆ 780 ಬರುತ್ತೆ. ಓಕೆನಾ. ನೆಕ್ಸ್ಟ್ ಕ್ಯಾರೇಜ್ ಆದ್ಮೇಲೆ ನೆಕ್ಸ್ಟ್ ಒನ್ ಏನ್ ಬರುತ್ತೆ ನಮ್ಗೆ, ವೇಜಸ್ ಅವರೇ ಡಿವೈಡ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮೆನ್ಸ್ಗೆ 8,200, ಲೇಡೀಸ್ಗೆ 2,700. ಟೋಟಲ್ ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 10,900. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಕ್ಯಾರೇಜ್ ಇನ್ವರ್ಡ್ಸ್ ನಿಮಗೆ ಬಿಟ್ಟಿದ್ದು. ನೀವು ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಟ್ರೀಟ್ ಮಾಡಿದ್ರೆ P&L ಬರುತ್ತೆ, ನೋಟ್ ಬರೀಬೇಕು. ಆಯ್ತಾ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬರ್ತೀವಿ. ಸೇಲ್ಸ್ ಅವರೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 60,000, 40,000. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಅವರೇ ಕೊಟ್ಟಿದ್ದಾರೆ. ಸೇಲ್ಸ್ 60,000, 40,000, ಟೋಟಲ್ ಬಂದು 1 lakh. ಆಯ್ತಾ. ಅದಾದ್ಮೇಲೆ ಕ್ಲೋಸಿಂಗ್ ಸ್ಟಾಕ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಎಷ್ಟಿದೆ 16,740. ಆಯ್ತಾ. ಅದಾದ್ಮೇಲೆ 12,050. ಆಯ್ತಾ. ಟೋಟಲ್ ಆಡ್ ಮಾಡಿದ್ರೆ 28,790. ನೆಕ್ಸ್ಟ್ ಯಾವ ಸೈಡ್ ಜಾಸ್ತಿ ಇದೆ ಅಂತ ಟ್ರೀಟ್ ಮಾಡಿದ್ರೆ ನೋಡಿದ್ರೆ ಹೇಳ್ಬೋದು, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. 16,000 ಪ್ಲಸ್ 16,740 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 76,740 ಬರುತ್ತೆ. 76,740. ಆಯ್ತಾ. ನೆಕ್ಸ್ಟ್ ಈ ಸೈಡ್ ಎಷ್ಟು ಬರುತ್ತೆ 40,000 ಪ್ಲಸ್ 12,000 ಸಮಥಿಂಗ್ ಆಡ್ ಮಾಡಿದ್ರೆ 52,000 ಎಷ್ಟು ಬರುತ್ತೆ 52,050 rupees ಬರುತ್ತೆ. 52,050 rupees. ಆಯ್ತಾ. ನೆಕ್ಸ್ಟ್ ಟೋಟಲ್ 1,28,790. ಓಕೆ, ಸೇಮ್ ಅಮೌಂಟ್ ನ ಯಾವ ಸೈಡ್ ಹಾಕೊಂತೀವಿ, ಡೆಬಿಟ್ ಸೈಡ್ ಬರ್ಕೊಂತೀವಿ. 76,740, 52,050, 1,28,790. ಆಯ್ತಾ. ಈ ಟೋಟಲ್ ಇನ್ಕಮ್ ಇಂದ ನಾವು ಎಲ್ಲ ಎಕ್ಸ್ಪೆನ್ಸಸ್ 17,400, 35,000, 1,560 ಅಂಡ್ 8,200 ಡಿಡಕ್ಟ್ ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್. ಗ್ರಾಸ್ ಪ್ರಾಫಿಟ್ ಕ್ಯಾರಿಡ್ ಆನ್ ಬಂದು ಫಸ್ಟ್ ಒನ್ನಿಗೆ ಎಲ್ಲ ಡಿಡಕ್ಟ್ ಮಾಡಿದಾಗ ಬರೋ ಐಟಮ್ 14,580. ನೆಕ್ಸ್ಟ್ 52,000 ಇಂದ ಎಲ್ಲ 1 by 1 ಎಲ್ಲ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡಿದಾಗ ನಮಗೆ ಬರೋ ಐಟಮ್ 3,870. ನೆಕ್ಸ್ಟ್ ಇದರಿಂದ ಎಲ್ಲ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು, ಇದೆರಡು ಆಡ್ ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು. ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. 18,450. ಆಯ್ತಾ. ಗ್ರಾಸ್ ಪ್ರಾಫಿಟ್ ಬಂತು. ಹೆಂಗ್ ಗ್ರಾಸ್ ಪ್ರಾಫಿಟ್ ಬಂತು, ಇನ್ಕಮ್ ಸೈಡ್ ಜಾಸ್ತಿ ಇತ್ತು, ಅದೇ ಅಮೌಂಟ್ ಈ ಕಡೆ ಹಾಕಿ ಮೈನಸ್ ಮಾಡಿರೋ ಬ್ಯಾಲೆನ್ಸಿಂಗ್ ಫಿಗರ್. ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಬ್ಯಾಲೆನ್ಸಿಂಗ್ ಫಿಗರ್. ಆಯ್ತಾ. ಕ್ಯಾರಿ ಡೌನ್ ಆಗಿರೋದನ್ನ ಏನ್ ಮಾಡ್ತೀವಿ, P&L ಅಕೌಂಟ್ಗೆ ಬ್ರಾಟ್ ಡೌನ್ ಮಾಡ್ತೀವಿ. ಫಸ್ಟ್ ಒನ್ನಿಗೆ ಎಷ್ಟು ಬಂದಿದೆ ಪ್ರಾಫಿಟ್ 14,580 ಬಂದಿದೆ ನೋಡಿ. ಸೆಕೆಂಡ್ ಒನ್ನಿಗೆ ಎಷ್ಟು ಬಂದಿದೆ
ಲೇಡೀಸ್ ವೇರ್ ಅಲ್ಲಿ 3870, ಎರಡು ಟೋಟಲ್ ಮಾಡೋದು ಏನ್ ಬರುತ್ತೆ 18,450 ಬರುತ್ತೆ. ಓಕೆನಾ. ನೆಕ್ಸ್ಟ್ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ಇನ್ಕಮ್ ಏನ್ ಮಾಡಬೇಕು, ಡಿವೈಡ್ ಮಾಡಿ ಬರಿಬೇಕು. ಯಾಕಂದ್ರೆ ಯಾವ್ದು ಸಪರೇಟ್ ಆಗಿ ಕೊಟ್ಟಿಲ್ಲ P&L ಅಕೌಂಟ್ ಅಲ್ಲಿ. ನೋಡಿ ಫಸ್ಟ್ ಏನಿದೆ ಸ್ಯಾಲ್ರಿ ಬರ್ಕೊಂಡಿದೀವಿ. ಸ್ಯಾಲ್ರಿ ಎಷ್ಟಿದೆ ನಮ್ಮ ಹತ್ರ, ರೆಂಟ್ ಆದ್ರೂ ಬರಿಬಹುದು, ಸ್ಯಾಲ್ರಿ ಆದ್ರೂ ಬರಿಬಹುದು, ನಿಮ್ ಇಷ್ಟ, ಯಾವ ಆರ್ಡರ್ ಆದ್ರೂ ಮಿಕ್ಸ್ ಮಾಡಬಹುದು. ನಾನು ಫಸ್ಟ್ ಸ್ಯಾಲ್ರಿ ಬರ್ದಿದ್ದೀನಿ. ಎಷ್ಟಿದೆ 3,000. ಸ್ಯಾಲ್ರಿನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಿ ಅಂತ ಹೇಳಿದಾರೆ, ಸ್ಯಾಲ್ರಿ ಮಸ್ಟ್ ಬಿ ಡಿವೈಡೆಡ್ ಇನ್ 2:1 ರೇಷಿಯೋ. ಸ್ಯಾಲ್ರೀಸ್ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು, 2:1. ಟೋಟಲ್ ಎಷ್ಟಿದೆ 3,000. 2:1 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ ಡಿವೈಡೆಡ್ ಬೈ 3 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 2,000 ಬರುತ್ತೆ. ಇದಕ್ಕೆ 1,000 ಬರುತ್ತೆ. ಡೌಟ್ ಇಲ್ಲ ಅನ್ಕೊಂತೀನಿ. ನೆಕ್ಸ್ಟ್ ಸ್ಯಾಲರೀಸ್ ಆದ್ಮೇಲೆ ರೆಂಟ್ ರೇಟ್ ಅಂಡ್ ಟ್ಯಾಕ್ಸ್. ರೆಂಟ್ ಬಂದ್ಬಿಟ್ಟು ಎಷ್ಟಿದೆ 9,390 ಇದೆ. 9,390 ಇದೆ. ಆಯ್ತಾ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು ರೆಂಟ್, ಇಲ್ಲೇ ಕೊಟ್ಟಿದ್ದಾರೆ. ರೆಂಟ್ ನ ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು, 2:1. 2:1 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ, ಡಿವೈಡೆಡ್ ಬೈ 3 ಇಂಟು 1 ಮಾಡಿದ್ರೆ 6,260, 3,130 ಬರುತ್ತೆ. ಆಯ್ತಾ. 2:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸನ್ರಿ ಟೋಟಲ್ ಎಷ್ಟಿದೆ 3,600 ಇದೆ. ಇದನ್ನು ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕು, ಸನ್ರಿನ 2:1 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಸನ್ರಿ ಟೋಟಲ್ ಬಂದು 3,600 2:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕು. ಎಲ್ಲಿ ಕೊಟ್ಟಿದ್ದಾರೆ, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಆಯ್ತಾ. ಈಗ ಸನ್ರಿ ಡಿವೈಡೆಡ್ ಬೈ 3 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ, 2,400 ಬರುತ್ತೆ. ಆಮೇಲೆ 1,200 ಬರುತ್ತೆ. ಆಯ್ತಾ. ನೆಕ್ಸ್ಟ್ ಲೈಟಿಂಗ್ ಟೋಟಲ್ ಎಷ್ಟು ಕೊಟ್ಟಿದ್ದಾರೆ, ಲೈಟಿಂಗ್ 2,100 ಕೊಟ್ಟಿದ್ದಾರೆ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು, ಲೈಟಿಂಗ್ ನ ನಾವು 2:1 ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕು. ಹಂಗಾರೆ ಡಿವೈಡೆಡ್ ಬೈ 3 ಇಂಟು 2 ಮಾಡ್ಬೇಕು. ಫಸ್ಟ್ ಒನ್ಗೆ 1,400 ಬರುತ್ತೆ. ಡಿವೈಡೆಡ್ ಬೈ 3 ಇಂಟು 1 ಮಾಡಿದ್ರೆ ಎಷ್ಟು ಬರುತ್ತೆ, 700 ಬರುತ್ತೆ. ಓಕೆ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಎಷ್ಟಿದೆ, ಅಡ್ವರ್ಟೈಸ್ಮೆಂಟ್ 3,680 ಇದೆ. ಅಡ್ವರ್ಟೈಸ್ಮೆಂಟ್ ಮಸ್ಟ್ ಬಿ ಡಿವೈಡೆಡ್ ಈಕ್ವಲಿ ಅಂದ್ರೆ ಯಾವ ರೇಷಿಯೋ, 1:1 ರೇಷಿಯೋ. ಈಕ್ವಲಿ ಅಂದ್ರೆ 1:1 ರೇಷಿಯೋ. ಓಕೆ. ಅಡ್ವರ್ಟೈಸ್ಮೆಂಟ್ ಬರ್ಕೊಂತೀವಿ. ಟೋಟಲ್ ಎಷ್ಟಿದೆ 3,680 ಈಕ್ವಲಿ 1:1 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದೀವಿ. ಆಯ್ತಾ. ಡಿವೈಡೆಡ್ ಬೈ 2 ಇಂಟು 1 ಮಾಡಿದ್ರೆ 1,840 ಬರುತ್ತೆ. 1,840. ಓಕೆ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್. ಆಯ್ತಾ. ಡಿಸ್ಕೌಂಟ್ ಅಲೌಡ್ ಅಂದ್ರೆ ಎಕ್ಸ್ಪೆನ್ಸಸ್ ಯಾವ್ದ್ರ ಬೇಸಿಸ್ ಮೇಲೆ ಮಾಡಬೇಕು, ಸೇಲ್ಸ್ ಬೇಸಿಸ್ ಮೇಲೆ ಮಾಡಬೇಕು. ಇಲ್ಲಿ ನೋಡಿ ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ 2,220 ಇದೆ. ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆ 650 ಇದೆ. ಇದು ಇನ್ಕಮ್ ಆಗುತ್ತೆ, ಇದೇನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಟೋಟಲ್ ಬರ್ಕೊಂತೀವಿ. ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ 2,220. ಆಯ್ತಾ. ಯಾವ್ದ್ರ ಬೇಸಿಸ್ ಮೇಲೆ ಮಾಡ್ಬೇಕು, ಡಿಸ್ಕೌಂಟ್ ಅಲೌಡ್ ಯಾವಾಗ್ಲೂ ಸೇಲ್ಸ್ ರೇಷಿಯೋ ಮೇಲೆ ಮಾಡ್ಬೇಕು. ಯಾವ್ದ್ರ ರೇಷಿಯೋ, ಸೇಲ್ಸ್ ರೇಷಿಯೋ. ಸೇಲ್ಸ್ ನೋಡಿ ನಮ್ದು ಎಷ್ಟಿದೆ 60,000 40,000. 4040 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗೆ 6:4. ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಡಿಸ್ಕೌಂಟ್ ಯಾವಾಗ್ಲೂ ಯಾವ್ದ್ರ ಮೇಲೆ ಮಾಡ್ಬೇಕು, ಸೇಲ್ಸ್ ಮೇಲ್ ಮಾಡಬೇಕು. ಸೇಲ್ಸ್ ಎಷ್ಟಿದೆ ನಮ್ಮ ಹತ್ರ 60,000 40,000 ಇದೆ. 440 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟು ಬರುತ್ತೆ 6:4. ಆಯ್ತಾ. ಇಲ್ಲೇ ಇದೆ ನೋಡಿ 4040 ಕ್ಯಾನ್ಸಲ್ ಮಾಡೇ ಬರೋದು 6:4 ರೇಷಿಯೋದಲ್ಲಿ ಬರುತ್ತೆ. ಆಯ್ತಾ. 6:4 ರೇಷಿಯೋದಲ್ಲಿ ಡಿವೈಡ್ ಮಾಡಿದ್ರೆ ನಿಮಗೆ ಫಸ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬರುತ್ತೆ 1,332 ಬರುತ್ತೆ. ಸೆಕೆಂಡ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬರುತ್ತೆ ನಿಮ್ಗೆ 888 ಅಲ್ಲಿ ಬರುತ್ತೆ. ಯಾವ ರೇಷಿಯೋ, ಸೇಲ್ಸ್ ರೇಷಿಯೋದಲ್ಲಿ ಡಿವೈಡ್ ಮಾಡೋದು. ಓಕೆ. ನೆಕ್ಸ್ಟ್
ಗ್ರಾಸ್ ಪ್ರಾಫಿಟ್ ಬ್ರಾಟ್ ಡೌನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಬರ್ತದೆ, ಡಿಸ್ಕೌಂಟ್ ರಿಸೀವ್ಡ್ ಬಂದು ಎಷ್ಟಿದೆ ಅಂತ ನೋಡಿದ್ವಿ ಆಗ್ಲೇ, 650 ಇದೆ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕು ಅದನ್ನ, ಪರ್ಚೇಸಸ್ ರೇಷಿಯೋದಲ್ಲಿ ಡಿವೈಡ್ ಮಾಡ್ಬೇಕು. ಪರ್ಚೇಸ್ ಎಷ್ಟಿದೆ ನಮ್ಮ ಹತ್ರ, 35,000 ಮತ್ತೆ 30,000. ಪರ್ಚೇಸ್ ಎಷ್ಟಿದೆ, 35,000 ಮತ್ತೆ 30,000 ಇದೆ. ಓಕೆನಾ, ಬರ್ಕೊಂತೀವಿ. 650 ಇದೆ ಟೋಟಲ್. ಯಾವ ರೇಷಿಯೋದಲ್ಲಿ ಮಾಡ್ತೀವಿ, ಪರ್ಚೇಸ್ ಎಷ್ಟಿದೆ, ಪರ್ಚೇಸಸ್ 35 ಮತ್ತೆ 30. 3030 ನ ಕ್ಯಾನ್ಸಲ್ ಮಾಡಿದೀನಿ ಇಲ್ಲಿ. ಪರ್ಚೇಸ್ ರಿಟರ್ನ್ ಇದ್ದಿದ್ರೆ ಡಿಡಕ್ಟ್ ಮಾಡಬೇಕಾಯಿತು, ಇಲ್ಲ. ಆಯ್ತಾ, 35 ಮತ್ತೆ 30 ಡಿವೈಡ್ ಮಾಡಿದಾಗ ಫಸ್ಟ್ಗೆ 350 ಬರುತ್ತೆ, ಸೆಕೆಂಡ್ ಒನ್ಗೆ 300 ಬರುತ್ತೆ. ಓಕೆನಾ, ನೆಕ್ಸ್ಟ್ ನೋಡ್ಬೇಕು, ಕಂಪೇರ್ ಮಾಡಿ ಯಾ ಕಡೆ ಜಾಸ್ತಿ ಇದೆ ಯಾ ಕಡೆ ಕಮ್ಮಿ ಇದೆ ಅಂತ. ಈ ಸೈಡ್ ಬಂದು 14,000 ಪ್ಲಸ್ 300 ಸಮಥಿಂಗ್ ಅಂದ್ರೆ 14,000 ಚೇಂಜ್ ಬರುತ್ತೆ ಈ ಸೈಡ್. ಬಟ್ ಈ ಸೈಡ್ ನೋಡಿ 2,000 ಪ್ಲಸ್ 6,000 8,000 ಪ್ಲಸ್ 2,000 ಎಷ್ಟಾಗುತ್ತೆ, 10 ಆಗುತ್ತೆ. 10 ಪ್ಲಸ್ 1 2 3 ಇಲ್ಲಿ ಏನಾಗುತ್ತೆ, 14,000 ಗಿಂತ ಜಾಸ್ತಿ ಇದೆ ಈ ಸೈಡ್ ಜಾಸ್ತಿ ಇದೆ ಅನ್ಸುತ್ತೆ. ಆ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ ಮಾಡ್ತೀವಿ ಡೆಬಿಟ್ ಸೈಡ್ ನ, ಅದಕ್ಕೆ ಡೆಬಿಟ್ ಸೈಡ್ ಜಾಸ್ತಿ ಇದೆ. ಟೋಟಲ್ ಮಾಡಿ ನೋಡಿ, ಡೆಬಿಟ್ ಸೈಡ್ ಟೋಟಲ್ ಮಾಡಿ, ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ. ನನಗೆ ಕಾಣಿಸ್ದಾಗ ಡೆಬಿಟ್ ಸೈಡ್ ಜಾಸ್ತಿ ಇದೆ, 15,232 ಇದೆ. ಸೇಮ್ ಅಮೌಂಟ್ ಯಾವ ಸೈಡ್ ಹಾಕ್ತಿವಿ, ಕ್ರೆಡಿಟ್ ಸೈಡ್ ಹಾಕ್ತಿವಿ. 15,232. ಓಕೆ, ಈ 15,232 ಇಂದ ಅಮೌಂಟ್ ನ ಮೈನಸ್ ಮಾಡಬೇಕು. 15,232 ಮೈನಸ್ 14,580 ಮೈನಸ್ 350. ಆಯ್ತಾ, ಬರೀ ಎಷ್ಟು ಲಾಸ್ ಆಗ್ತದೆ ನಂಗೆ, ಲಾಸು 302 ಲಾಸ್ ಆಗ್ತದೆ ಬೈ ನೆಟ್ ಲಾಸ್ ಕ್ಯಾರಿ ಡೌನ್. ಆಯ್ತಾ, ಎಷ್ಟು, 302. ಪ್ರಿಡಕ್ಷನ್ ತಪ್ಪಾಗ್ಬೋದು, ಯಾವ ಸೈಡ್ ಜಾಸ್ತಿ ಇದೆ ಅಂತ. ಅದಕ್ಕೆ ಏನ್ ಮಾಡ್ಕೊಳ್ಳಿ, ಎರಡು ಸೈಡು ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ, ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್. ಪೆನ್ಸಿಲ್ ಅಲ್ಲಿ ಬರ್ಕೊಂಡು ಡಿಸೈಡ್ ಮಾಡಿ, ಆಡ್ ಮಾಡ್ಬಿಟ್ಟು ಪೆನ್ಸಿಲ್ ಅಲ್ಲಿ ಬರ್ಕೊಂಡು ನೋಡಿ ಯಾವ ಸೈಡ್ ಜಾಸ್ತಿ ಇದೆ ಅದೇ ಅಮೌಂಟ್ ಆಪೋಸಿಟ್ ಸೈಡ್ ಹಾಕಿ. ಓಕೆ, ನೆಕ್ಸ್ಟ್ ಇದು ಅಷ್ಟೇನೆ, ಯಾವ ಸೈಡ್ ಜಾಸ್ತಿ ಇದೆ ಅನ್ಸ್ತದೆ ನಂಗೆ, ಡೆಬಿಟ್ ಸೈಡ್ ಜಾಸ್ತಿ ಇದೆ ಅನ್ಸ್ತದೆ. ಟೋಟಲ್ ಮಾಡ್ತೀನಿ ಡೆಬಿಟ್ ಸೈಡ್ ನ, ಜಾಸ್ತಿ ಇದೆ ಅನ್ಸ್ತಾ ಇದೆ ಅಲ್ಲ, ಆಬ್ವಿಯಸ್ಲಿ ಜಾಸ್ತಿ ಇದೆ, ಯಾಕಂದ್ರೆ ಇದು ಒಂದೇ 3,000 ಇದೆ. ಓವರ್ ಆಲ್ ಎಷ್ಟು, ಎರಡು ಸೇರಿಸಿ 4,000 ಚೇಂಜ್ ಇದೆ ಅಷ್ಟೇ. ಆಯ್ತಾ, ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ಇದು 8,758 ಬರುತ್ತೆ. 8,758. ಇಲ್ಲೂ ಎಷ್ಟು ಹಾಕ್ತೀನಿ ನಾನು, 8,758 ಬರೀತೀನಿ. ಈ 8,758 ಇಂದ ಎರಡು ಅಮೌಂಟ್ ಮೈನಸ್ ಮಾಡಿದ್ರೆ 3,870 ಮತ್ತೆ 300 ನ ಡಿಡಕ್ಟ್ ಮಾಡಿದಾಗ ನಮಗೇನ್ ಬರುತ್ತೆ, 4,588 ಬರುತ್ತೆ. ಓಕೆ, ಟೋಟಲ್ ಮಾಡಿದ್ರೆ 4,890 ಬರುತ್ತೆ. ಆಯ್ತಾ, ಇನ್ನೊಂದು, ಈ ಟೋಟಲ್ ಮಾಡಾದ್ರೂ ಕಂಡುಹಿಡಿಬಹುದು ಬ್ಯಾಲೆನ್ಸಿಂಗ್ ಫಿಗರ್ ನ. ಡೆಬಿಟ್ ಸೈಡ್ ಜಾಸ್ತಿ ಇದೆ, ಅದೇ ಅಮೌಂಟ್ ಕ್ರೆಡಿಟ್ ಸೈಡ್ ಹಾಕಿ ಬ್ಯಾಲೆನ್ಸಿಂಗ್ ಫಿಗರ್ ಕಂಡುಹಿಡಿಬಹುದು. ಇಲ್ಲ, ಇದೆರಡು ಆಡ್ ಮಾಡಿದ್ರೆ ಏನ್ ಮಾಡ್ಬೇಕು, ಕಂಡುಹಿಡಿಬೇಕು. ಎರಡು ಏನಿರ್ಬೇಕು, ಸೇಮ್ ಅಮೌಂಟ್ ಇರಬೇಕು. 23,990. ಈ ಸೈಡ್ ಟೋಟಲ್ ಸೇಮ್ ಅಮೌಂಟ್ ಯಾವ ಸೈಡ್ ಆಗ್ತದೆ, ಕ್ರೆಡಿಟ್ ಸೈಡ್ ಹಾಕಿದೀನಿ. ಬ್ಯಾಲೆನ್ಸಿಂಗ್ ಫಿಗರ್ ಏನ್ ಬರುತ್ತೆ ನನಗೆ, ಲಾಸ್ ಬರುತ್ತೆ. ಆಯ್ತಾ, ಇದಾದ್ಮೇಲೆ ಏನ್ ಬರಿಬೇಕು, ನೋಟ್ ಬರಿಬೇಕು. ನೋಟ್ ಏನಂತ ಬರಿತೀವಿ, ಇಲ್ಲಿ ನೋಡಿ, ನಾವು ಕ್ಯಾರೇಜ್ ನ ಏನಂತ ಟ್ರೀಟ್ ಮಾಡಿದ್ವಿ, ಟ್ರೀಟ್ carriage as carriage inwards. We have treated carriage as carriage inwards and we have taken it to ಟ್ರೇಡಿಂಗ್ ಅಕೌಂಟ್. ನಾವು ಕ್ಯಾರೇಜ್ ನ ಕ್ಯಾರೇಜ್ ಇನ್ವರ್ಸ್ ಅಂತ ಟ್ರೀಟ್ ಮಾಡಿ ಎಲ್ಲಿಗೆ ತಗೊಂಡಿದೀವಿ, ನಾವು ಟ್ರೇಡಿಂಗ್ ಅಕೌಂಟ್ ತಗೊಂಡಿದ್ವಿ. ಆಯ್ತಾ, ಅಂಡ್ ಲೈಟಿಂಗ್ ಇಸ್ ಟ್ರೀಟೆಡ್ ಆಸ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಲೈಟಿಂಗ್ ಏನಂತ ತಗೊಂಡಿದ್ದೀನಿ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ. ಇದೆರಡಕ್ಕೂ ಏನ್ ಬರೀಬೇಕು, ನೋಟ್ ಬರೀಬೇಕು. ಓಕೆ, ಥ್ಯಾಂಕ್ ಯು.